ಸರ್ಕಾರಿ ಶಾಲಾ ಮಕ್ಕಳ ಊಟದಲ್ಲಿ ಹುಳ, ಅಸ್ತವ್ಯಸ್ತವಾದ ಮಕ್ಕಳು. ಅಫ್ಜಲ್ಪುರ ತಾಲೂಕಿನ ಹೌನೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಊಟದಲ್ಲಿ ಹುಳಗಳು ಕಂಡಿದ್ದು, ಮಕ್ಕಳು ಆಹಾರ ಸೇವಿಸಿದ ನಂತರ ವಾಂತಿ ಮಾಡಿಕೊಂಡಿದ್ದಾರೆ. ಈ ವಿಷಯ ತಿಳಿದ ಕೂಡಲೇ ಪೋಷಕರು ಎಲ್ಲ ಸೇರಿ ಮಕ್ಕಳನ್ನು ಸಮೀಪದ ಗೊಬ್ಬರಬಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, ಟಿವಿ7 ನ್ಯೂಸ್, ಕರ್ನಾಟಕ. ಎದ್ರ ಸಲ ಅನ್ನ ಸಾರು ಮಾಡಿದ್ರೆ ಎಷ್ಟು ಜನಕ್ಕೆ ಎಷ್ಟು ಮಂದಿಗೆ 10 ಜನ. ಸಾಂಬಾರ ಅನ್ನ ಚಂದ ಮಾಡಲ್ಲನ ಅದ್ರೊಳಗೆ ಬಾಲ್ ಹುಳ ನುಷಿ ಬರ್ತಾವ ಪ್ಲೇಟ್ನಾಗ. ಹಂಗೆ ಪ್ಲೇಟ್ ತೊಗೊಟಮ್ಮಿ ಬೈತಾರ, ಚಂದನು ಪ್ಲೇಟ್ ತೊಗೊಂಡ್ರ ಅಲ್ಲಿ ಚಂದಿರೋ ಪ್ಲೇಟ ಹುಡುಕ್ಯಾಡ್ ತೊಗೋತೀವಿ ಅಂತಾರ. ಅದಕ್ಕಲ್ಲಿ ಆರಿಸ್ ತೊಗೋತೀವಿಲ್ಲಣ್ಣ ಬೈತಾರ. ಪ್ರತಿ ಬಾಳಿಕೆ ಮ್ಯಾಲೇನು ತಕ್ಕೋತಾರ, ತೆಳಗೇನು ಕೊಡ್ತಾರ. ನಮಗೆ ಮರ್ಯಾದೆನೇ ಇಲ್ಲ. ಮೊನ್ನೆ ಮಾತು ಅಡಿಗೆದವ್ರು ಲೋಕಲ್ದವ್ರು ಇರ್ತಾರೆ. ನಾವು ಲೋಕಲ್ದವ್ರು ಹೇಳ್ಕೊ ನೀ ಏನ್ ಹೇಳ್ತಾರ. ಆ ಅಡಿಗೆ ಕೋಣಿ ನೋಡಿದ್ರಲ್ರಿ ಮೇಡಮ್, ದನದ ಕೊಟ್ಟಿಗೆ ಬೇಕ್ರಿ. ದನದ ಕೊಟ್ಟಿಗೆ ಬೇಕಾ, ಅದಕ್ಕಿಂತ ಹಚ್ಚ ಕಡಿಗೆ ಈ ಮಾತ 10 ಸಲ ಗಮನಕ್ಕೆ ತಂದು ಇವ್ರಿಗೂ ತಂದಿಡ್ರ ಸರ್. ಒಂದ್ 100 ಸಾರಿ ಸರ್ ಗಮನಕ್ಕೆ ಅದಾರಿ. ಅಂದ್ರ ಬಿ ಈ ತರ ಮಾಡ್ತಾರೆ. 100 ಸಾರಿ ಗಮನಕ್ಕೆ 100 ಸಾರಿ ಒಂದಲ್ರಿ, 100 ಸಾರಿ ಒಂದ್ ಸಾರಿ ಇಲ್ರಿ ಬಾಬಾ. 100 ಸಾರಿ ವಿಸಿಟ್ ಕೊಟ್ರಿ. ಇವ್ರು ಹೇಳಿದ್ರ ಮಾತಿ ಕೇಳಲ್ಲ ಅಂದ್ರೆ ಹೆಂಗ್ ಸರ್? ಆಯರ್ ಆಫೀಸರ್ ಮಾತಿ ಕೇಳಲ್ಲ ಅಂತಾರ. ಏನ್ ಮಾಡಿದ್ರು ಇದೆ ಸರ್. ಸರ್ ಏನ್ರಿ ಆಗ್ಯದಂದ್ರೆ ಹೆಂಗ್ರಿ? ಹುಡುಗರಿಗೆ ಏನ್ರಿ ಅನಾಹುತ ಆಗಿತ್ತಂದ್ರೆ ಹುಡುಗರಿಗೆ ಅನಾಹುತ ಆಗಿತ್ತಂದ್ರೆ ಮಕ್ಳು ನಮ್ಮ ಓದ್ತಾವ್ರಿ, ನಿಮ್ಮ ಬೇನೆ ಅಂತ ನಮ್ಮ ಬೇನೆ ಅಂತ ಆಗ್ಯದಂದ್ರೆ ಅರ್ಥ ಇರೋದ ಅದಕ್ಕ. ಆಗ್ಯದ ತಪ್ಪ ಆಗ್ಯದ್ರಿ. ಒಬ್ಬ ಓದ್ತಿನ್ರಿ. ಈಗ ಆಲ್ಮೋಸ್ಟ್ ಅಲ್ಲಿ ಈ ಸತಿ ಇನ್ನೂ ಬಂದಿಲ್ಲ ಅಲ್ರಿ. ಇಲ್ಲಂದ್ರೆ ಆಗ್ಯದಂದ್ರೆ ಏನ್ರದು? ಸಾಕ್ತಿರಂದ್ರ ಇಮಿಡಿಯೇಟ್ಲಿ ಒಂದ್ ಜನ ಬರ್ಬೇಕು. ಅಲ್ಲೇ ಉಲ್ಟಿ ಆಗ್ಯದಂತ್ರಿ, ಸ್ಕೂಲ್ನಾಗೆ ಉಲ್ಟಿ ಆಗ್ಯದಂತ ಅಂದ್ರ ಬಿ ಹೋಗ್ತಾರಂತ್ರಿ. ಅಂದ್ರ ಬರ್ಬೇಕಿಲ್ರಿ ಅವ್ರು. ಮೇಡಮ್ ಅವ್ರು ನಮ್ಮ ಮಾಹಿತಿ ಬಂದಿದ್ದು 5:30 ಫೋನ್ ಹಚ್ಚಿರ್ತೀವಿ. ಹುಡುಗರ ಬಾಯಿಲೇನೆ ಕೇಳ್ರಿ, ಎಟ್ಟತ್ತಿಗೆ ಇದು ಹಿಂಗೆ ಸಮಸ್ಯೆ ನೋಡ್ರಿ. ಎಲ್ಲರ ಮಕ್ಕಳು ಅಷ್ಟೇ. ಈಗ ನಾ ಏನಲ್ಲಗತ್ತೀನಿ, ನಾಳೆ ಇಮಿಡಿಯೇಟ್ಲಿ ವಿಸಿಟ್ ಕೊಡ್ರಿ. ಅಲ್ಲಿ ವಿಸಿಟ್ ಕೊಟ್ಕಂದ್ರೆ ಅವ್ರು ಏನೋ ಊರನ್ನವ್ರಿಗೆ 4 ಮಂದಿ ಕರ್ಸ್ರಿ. ಆ ಮೇಡಮ್ ಅವ್ರು ಇಲ್ರಿ ಮಕ್ಕಳು ಈಗ ದವಾಖಾನಾಗ ಆರಾಮರ ಸಿಗ್ರಿ. ಯಾರೆಲ್ಲ ಅವ್ರು ಹಡದ ಮಕ್ಕಳು ಯಾರಿಗಾಲೇ ಬ್ಯಾನ್ ನೀವು ಬಂದಿರಿ ಮೇಡಮ್. ಆಫೀಸರ್ ಆಗಿ ನೀವು ಬಂದಿರಿ. ನೀವು ಆಫೀಸರ್ ಆಗಿ ನೀವು ಅಲ್ಲಿ ಬಂದಿರಿ. ಮೇಡಮ್ ಅವ್ರು ಬರ್ಬೇಕು. ಇನ್ನೂ ಬಂದಿಲ್ಲ. ಎಷ್ಟು ನೆಗ್ಲೆಕ್ಟ್ ಗೊತ್ತಾಗ್ತಾರೆ ಮೇಡಮ್ ಅವ್ರು. ನಾಳೆ ಮುಂಜಾನೆ ಮೇಡಮ್ ಅವ್ರು ಮುರಿ ಹೊಡ್ತಾರ, ನೀವೇ ಅಲ್ಲಿ ಹೋರಿ. ಇಲ್ಲ ಮೇಡಮ್ ಅವ್ರು ನೀವು ಆಕ್ಷನ್ ತೋರಿ. ನೀವು ಜಾಗದ ಮ್ಯಾಗ ನೀವ್ ಏನ್ ಮಾಡ್ಬೇಕು, ಜಾಗದ ಮ್ಯಾಗ HM ಅವರಿಗೆ ಗಮನಕ್ಕೆ ವಿಚಾರ ಮಾಡೀವಿ. ನೋಡ್ರಿ, ಮಕ್ಕಳು ಬಿಸಿ ಊಟದ ಬಗ್ಗೆ ಗಮನ ತಗೋರಿ, ಗಮನ ಹರಿಸ್ರಿ ಅಂತ ಹೇಳಿವಿ. ಆದರೂ ಕೂಡ ಅವ್ರು ನೆಗ್ಲೆಕ್ಟ್ ಮಾಡಿ ಹುಡುಗರಿಗೆ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ HM ಅವ್ರ ಕಾರಣ. 10 ಸರಿ ಹೋಗಿ ನಾವು ನೋಡ್ರಿ, ಬಿಸಿ ಊಟದೊಳಗೆ ಹುಳ ಅವ, ಬಾಲ್ಗಳ ಅವ, ಅಡಿಗೆ ಕೋಣ್ಯಾಗ ಹಲ್ಲಿ ತಿರುಗಾಡಕತ್ತಾವ, ಎಲ್ಲ ರೀತಿಯಿಂದ ಹೇಳಿದ್ರೆ ನಮಗೆ ನೆಗ್ಲೆಕ್ಟ್ ಮಾಡಿ ನಮಗೆ ಬೈದು ಮಾಡಿ ಹಚ್ಚಿಬಿಡ್ತಾರ ಅಂತ HM ಅವರು ಇವತ್ತಿನಿಂದ ನಮ್ಮ ಮಕ್ಕಳಿಗೆ ಆಸ್ಪತ್ರೆ ತರಹ ಮಾಡ್ಯಾರ. ಅವ್ರಿಗೆ ಮೊದಲು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಯಾವ್ರು ಸರ್? ಹವನೂರು. ನನ್ನ ಹೆಸರು ನಿಂಬಸಪ್ಪ ಅವರಳ್ಳಿ.